ಧರ್ಮಶಾಲಾದ ಸುಂದರ ಪರ್ವತಗಳ ಮಧ್ಯೆ ನಡೆದ ಐಪಿಎಲ್ 2026ರ ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅದ್ಭುತ ಪ್ರದರ್ಶನ ನೀಡಿ ಭರ್ಜರಿಯಾಗಿ ಫೈನಲ್ಗೆ ಪ್ರವೇಶಿಸಿದೆ. ಗುಜರಾತ್ ಟೈಟನ್ಸ್ ವಿರುದ್ಧ ನಡೆದ ಈ ಮಹತ್ವದ ಪಂದ್ಯದಲ್ಲಿ ಆರ್ಸಿಬಿ ಸಂಪೂರ್ಣ ಚಾಂಪಿಯನ್ ಆಟ ಪ್ರದರ್ಶಿಸಿತು. ಟಾಸ್ ಗೆದ್ದ ಗುಜರಾತ್ ಟೈಟನ್ಸ್ ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತು. ಆದರೆ ಆರಂಭದಿಂದಲೇ ಆರ್ಸಿಬಿ ಬ್ಯಾಟರ್ಗಳು ಆಕ್ರಮಣಕಾರಿ ಆಟ ಆರಂಭಿಸಿದರು. ವೆಂಕಟೇಶ್ ಅಯ್ಯರ್ ಕೇವಲ 7 ಬಾಲ್ಗಳಲ್ಲಿ 19 ರನ್ ಸಿಡಿಸಿ ಸಿಡಿಲಿನ ಆರಂಭ ನೀಡಿದರು. ನಂತರ ವಿರಾಟ್ ಕೊಹ್ಲಿ ತಮ್ಮ ಅನುಭವದ ಆಟದ ಮೂಲಕ 25 ಬಾಲ್ಗಳಲ್ಲಿ 43 ರನ್ ಗಳಿಸಿ ತಂಡಕ್ಕೆ ಗಟ್ಟಿಯಾದ ಅಡಿಪಾಯ ಹಾಕಿದರು. ದೇವದತ್ ಪಡಿಕ್ಕಲ್ ಕೂಡ ಉತ್ತಮ ಜೊತೆಯಾಟ ನೀಡಿದರು. ಆದರೆ ಆ ರಾತ್ರಿ ಸಂಪೂರ್ಣವಾಗಿ ನಾಯಕ ರಜತ್ ಪಾಟೀದಾರ್ ಅವರದ್ದಾಗಿತ್ತು. ಅವರು ಕ್ರೀಸಿಗೆ ಬಂದ ಕ್ಷಣದಿಂದಲೇ ಪಂದ್ಯದ ವೇಗವೇ ಬದಲಾಗಿಬಿಟ್ಟಿತು. ಮೊದಲ ಕೆಲ ಬಾಲ್ಗಳನ್ನು ಗಮನದಿಂದ ಆಡಿದ ಪಾಟೀದಾರ್ ನಂತರ ಸಂಪೂರ್ಣ ಗೇರ್ ಬದಲಿಸಿದರು. ಗುಜರಾತ್ ಬೌಲರ್ಗಳು ಯಾವ ಲೈನ್ ಹಾಕಿದರೂ, ಯಾವ ಲೆಂಗ್ತ್ ಹಾಕಿದರೂ ಅವರು ನಿರ್ದಯವಾಗಿ ಬೌಂಡರಿ ಮತ್ತು ಸಿಕ್ಸರ್ಗಳಿಗೆ ಅಟ್ಟಿದರು. ಸ್ಪಿನ್ನರ್ಗಳ ವಿರುದ್ಧ ಅವರು ಆಡಿದ ಲಾಫ್ಟೆಡ್ ಶಾಟ್ಗಳು, ಫಾಸ್ಟ್ ಬೌಲರ್ಗಳ ವಿರುದ್ಧ ಹೊಡೆದ ಪುಲ್ ಮತ್ತು ಸ್ಟ್ರೈಟ್ ಸಿಕ್ಸರ್ಗಳು ಅಭಿಮಾನಿಗಳನ್ನು ಎದ್ದು ನಿಲ್ಲಿಸುವಂತಾಗಿತ್ತು. ಕೆಲ ಸಿಕ್ಸರ್ಗಳು ನೇರವಾಗಿ ಸ್ಟ್ಯಾಂಡ್ಗಳಿಗೆ ಹಾರುತ್ತಿದ್ದರೆ, ಇನ್ನೂ ಕೆಲವು ಶಾಟ್ಗಳು ಕೇವಲ ಟೈಮಿಂಗ್ನಿಂದಲೇ ಬೌಂಡರಿ ದಾಟುತ್ತಿದ್ದವು. ವಿಶೇಷವಾಗಿ ಲಾಂಗ್ ಆನ್ ಮತ್ತು ಮಿಡ್ ವಿಕೆಟ್ ಭಾಗದಲ್ಲಿ ಅವರು ಹೊಡೆದ ಸಿಕ್ಸರ್ಗಳು ಪಂದ್ಯವನ್ನೇ ಏಕಪಕ್ಷೀಯ ಮಾಡಿಬಿಟ್ಟವು. ಕೃನಾಲ್ ಪಾಂಡ್ಯ ಜೊತೆ ಸೇರಿದ ಪಾಟೀದಾರ್ ಕೇವಲ ಕೆಲವೇ ಓವರ್ಗಳಲ್ಲಿ ಪಂದ್ಯವನ್ನು ಗುಜರಾತ್ ಕೈಯಿಂದ ಸಂಪೂರ್ಣ ಕಸಿದುಕೊಂಡರು. ಕೃನಾಲ್ 43 ರನ್ಗಳ ವೇಗದ ಇನ್ನಿಂಗ್ಸ್ ಆಡಿದರೆ, ಪಾಟೀದಾರ್ ಕೇವಲ 33 ಬಾಲ್ಗಳಲ್ಲಿ 93 ರನ್ ಸಿಡಿಸಿ ಧರ್ಮಶಾಲಾ ಮೈದಾನವನ್ನೇ ರಣರಂಗ ಮಾಡಿದರು. ಅವರ ಬ್ಯಾಟ್ನಿಂದ 9 ಭರ್ಜರಿ ಸಿಕ್ಸರ್ಗಳು ಮತ್ತು ಹಲವು ಆಕರ್ಷಕ ಬೌಂಡರಿಗಳು ಹೊರಬಂದವು. ಶತಕ ಕೇವಲ ಕೆಲ ರನ್ಗಳಿಂದ ತಪ್ಪಿದರೂ ಅದು ಅಭಿಮಾನಿಗಳ ಮನಸ್ಸಿನಲ್ಲಿ ಶತಕಕ್ಕಿಂತ ದೊಡ್ಡ ಇನ್ನಿಂಗ್ಸ್ ಆಗಿ ಉಳಿಯಿತು. 20 ಓವರ್ಗಳಲ್ಲಿ ಆರ್ಸಿಬಿ 254 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಆ ಮೊತ್ತವನ್ನು ಬೆನ್ನಟ್ಟಲು ಬಂದ ಗುಜರಾತ್ ಟೈಟನ್ಸ್ ಆರಂಭದಿಂದಲೇ ಒತ್ತಡಕ್ಕೆ ಸಿಲುಕಿತು. ಜೇಕಬ್ ಡಫಿ, ಭುವನೇಶ್ವರ್ ಕುಮಾರ್, ಜಾಶ್ ಹೇಜಲ್ವುಡ್ ಮತ್ತು ರಸೀಕ್ ಸಲಾಮ್ದಾರ್ ಅದ್ಭುತ ಬೌಲಿಂಗ್ ಮೂಲಕ ಜಿಟಿ ಬ್ಯಾಟಿಂಗ್ ಅನ್ನು ಸಂಪೂರ್ಣ ಕುಸಿತಕ್ಕೊಳಪಡಿಸಿದರು. ಒಂದು ಹಂತದಲ್ಲಿ ಗುಜರಾತ್ 130 ರನ್ಗೆ 8 ವಿಕೆಟ್ ಕಳೆದುಕೊಂಡು ಸಂಪೂರ್ಣ ಸಂಕಷ್ಟಕ್ಕೆ ಸಿಲುಕಿತು. ಅಂತಿಮ ಹಂತದಲ್ಲಿ ರಾಹುಲ್ ತೆವಾಟಿಯಾ ಕೆಲವು ಭರ್ಜರಿ ಶಾಟ್ಗಳನ್ನು ಆಡುತ್ತಾ ಹೋರಾಟ ನಡೆಸಿದರು. ಆದರೆ ಗುರಿ ತುಂಬಾ ದೊಡ್ಡದಾಗಿದ್ದರಿಂದ ಅವರ ಪ್ರಯತ್ನವು ತಂಡವನ್ನು ಗೆಲುವಿನತ್ತ ಕರೆದೊಯ್ಯಲಿಲ್ಲ. ಕೊನೆಯಲ್ಲಿ ಆರ್ಸಿಬಿ ಭರ್ಜರಿ ಜಯ ದಾಖಲಿಸಿ ನೇರವಾಗಿ ಫೈನಲ್ ಪ್ರವೇಶಿಸಿತು. ಈಗ ಅಭಿಮಾನಿಗಳಲ್ಲಿ ಒಂದೇ ಮಾತು ಕೇಳಿಬರುತ್ತಿದೆ: ಈ ಬಾರಿ ಏನೋನ್ಸಾರಿ ಆರ್ಸಿಬಿ ಟ್ರೋಫಿ ಎತ್ತಲಿದೆಯೇ? ತಂಡದ ಆಟ, ಆತ್ಮವಿಶ್ವಾಸ ಮತ್ತು ಹೋರಾಟ ನೋಡಿದರೆ ಈ ಕನಸು ಈ ಬಾರಿ ನಿಜವಾಗುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿವೆ.